ಎಸ್. ಭರತ್ ಭೂಪಣ್ಣ ಅವ್ರ ಲವ್ ಆಗಿದೆಯಾ? ಎಟ್ ಪ್ರೆಸೆಂಟಾ? ಯಾ. ಇಲ್ಲ ಸರ್. ಪ್ರೀವಿಯಸ್ ಸರ್ ಲವ್ ಯಾರಿಗಾಗಲಿಲ್ಲ ಸರ್. ನಿಮಗೂ ಆಗಿದೆ, ನನಗೂ ಆಗಿದೆ, ನೋಡಿ ಅವ್ರಿಗೂ ಆಗಿದೆ. ಅವ್ರಿಗೆಲ್ಲ ಬಿಡಿ, ಸಾಲ್ ಕೂತಿರ್ತಾರೆ. ನಿಮಗೆ? ಐ ಆಮ್ ಅ ಸ್ಟ್ರಾಂಗ್ ಬಿಲೀವರ್ ಆಫ್ ಲವ್. ಪ್ರೀತಿ ಅನ್ನೋದು ಈ ಒಂದು ಭೂಲೋಕದಲ್ಲಿ ಪ್ರತಿಯೊಬ್ಬ ಲಿವಿಂಗ್ ಬೀಯಿಂಗ್ಸ್ಗೂ ತುಂಬ ಎಸೆನ್ಷಿಯಲ್. ಅದನ್ನು ಒಂದಿಷ್ಟು ಕೇಸಸ್ಗಳು ಡಿಫ್ರೆಂಟ್ ಕೇಸಸ್ಗಳು ನಾವು ನೋಡ್ತೀವಿ. ಅದಕ್ಕೆ ಆ ಲವ್ ಅನ್ನೋ ಪದಕ್ಕೆ ಕಳಂಕ ತಂದಿಟ್ಟಿದ್ದಾರೆ. ಬಟ್ ಐ ಸ್ಟಿಲ್ ಬಿಲೀವ್ ಇಟ್ಸ್ ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಥಿಂಗ್ ಆನ್ ದಿಸ್ ಪ್ಲ್ಯಾನೆಟ್. ಲವ್ ಅನ್ನೋದು ತುಂಬ ಪವಿತ್ರವಾದಂಥದ್ದು. ಆ್ಯಂಡ್ ಐ ಆಮ್ ಅ ಸ್ಟ್ರಾಂಗ್ ಬಿಲೀವರ್ ಆಫ್ ಲವ್. ಒಂದು ಮಾತು ಹೇಳಿದ್ರು ನನಗೆ, ಯಾಕೆ ಅಂತ ಗೊತ್ತಾಗಿಲ್ಲ. ಲವ್ ಅನ್ನೋವಂಥದ್ದು ತುಂಬ ಪವಿತ್ರವಾದಂತಹ ವಿಷಯ ಅಥವಾ ವಿಚಾರ ಅಂತಲೇ ಹೇಳ್ಬೋದು. ಬಿಕಾಸ್ ಯಾಕಂತಂದರೆ ಅದಕ್ಕೆ ಅಂತಹ ಒಂದು ಮಹತ್ವ ಅನ್ನೋದಿದೆ. ನೀವು ಮಾತಾಡ್ತಾ ಒಂದು ವಿಚಾರವನ್ನು ಹೇಳಿದ್ರೆ ತುಂಬ ಕಳಂಕವನ್ನು ತಂದಿದ್ದಾರೆ ಅಂತ ಹೇಳ್ಬಿಟ್ಟು. ಯಾಕೆ ಇದು? ಎಲ್ಲಿ ನೋಡಿದ್ರೆ ನಿಮ್ಗೇನಾದರೂ ಅನುಭವ ಆಗಿದೆಯಾ? ಅಲ್ಲ, ಇಟ್ಸ್ ನಾಟ್ ಮೈ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್. ಬಟ್ ನೀವು ಸೋಷಿಯಲ್ ಮೀಡ್ಯಾದಲ್ಲಿ ಆಗ್ತಾ ಇರುವಂಥ ಕೇಸಸ್ಗಳು ಕೆಲವು ನೋಡಿದ್ರೆ, ಡ್ರಮ್ ಕೇಸು, ಆ ಕೇಸು ಈ ಕೇಸು ಅಂತ, ಇಟ್ಸ್ ಆಲ್ ನಂಬಿಕೆ ದ್ರೋಹ ಅಲ್ವಾ. ಸೊ ಪ್ರೀತಿ ಅನ್ನೋ ಹೆಸರಿನಲ್ಲಿ ಆಗಿರುವಂಥ ಒಂದು ನಂಬಿಕೆ ದ್ರೋಹ. ಸೊ ಆ ಕೆಲವೊಂದು ಇನ್ಸಿಡೆಂಟು ಪ್ರೀತಿ ಅನ್ನೋ ಪದಕ್ಕೆ ಕಳಂಕ ತಂದಿಟ್ಟಿದ್ದಾರೆ. ಪ್ರೀತಿ ಅನ್ನೋ ಹೆಸರಲ್ಲಿ ಏನೇನೋ ಮಾಡ್ತಿದ್ದಾರೆ ಅಂತ. ಮದುವೆ ಯಾವಾಗ? ಯಾಕೆ ಸರ್, ಆರಾಮಾಗಿದ್ದೀನಿ, ಖುಷಿಯಾಗಿದ್ದೀನಿ. ಬೇಡ ಅಂತನಾ? ಹಂಗಂತಲ್ಲ. ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಫೇಸ್ ಆಫ್ ಲೈಫ್. ಒಂದು ಲೈಫ್ ಪಾರ್ಟ್ನರ್ ಅನ್ನೋದು ತುಂಬ ಮುಖ್ಯ. ಆ್ಯಂಡ್ ಇವತ್ತಿನ ಕಾಲಘಟ್ಟಕ್ಕೆ ನೀವು ಯಾವಾಗ ಮದುವೆ ಆಗ್ತೀರಾ ಅನ್ನೋದು ಮುಖ್ಯ ಅಲ್ಲ, ನೀವು ಯಾರನ್ನ ಮದುವೆ ಆಗಿ ಎಷ್ಟು ಖುಷಿಯಾಗಿರ್ತೀರಾ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಸೊ ಯಾವಾಗ ಮದುವೆ ಅಂತ ನೀವು ಕೇಳಬೇಡಿ. ಸೊ ಅದು ಆಗೋ ಟೈಮಲ್ಲಿ ಆಗುತ್ತೆ. ಸೊ ಅಟ್ ಪ್ರೆಸೆಂಟ್ ಅಂತೂ ಐ ಬಿಲೀವ್ ಮದುವೆ ಅನ್ನೋದು ತುಂಬ ದೊಡ್ಡ ರೆಸ್ಪಾನ್ಸಿಬಿಲಿಟಿ. ನೀವು ಅದಕ್ಕೆ ಪ್ರಾಪರ್ ಫೈನಾನ್ಷಿಯಲ್ ಪ್ಲ್ಯಾನಿಂಗು, ಆಮೇಲೆ ಒಂದಿಷ್ಟು ತಯಾರಿಗಳು ಮಾಡ್ಕೊಳ್ದೆ ಸೊಸೈಟಿ ಪ್ರೆಷರ್ಗೋಸ್ಕರ ನೀವು ಮದುವೆ ಆದರೆ ದಟ್ ವಿಲ್ ಲೀಡ್ ಟು ಮಲ್ಟಿಪಲ್ ಪ್ರಾಬ್ಲಮ್ಸ್. ಸೊ ಆ ಒಂದು ದೊಡ್ಡ ಜವಾಬ್ದಾರಿಯನ್ನು ತೊಗೊಳೋದಕ್ಕೆ ನಾನು ಇನ್ನೂ ಐ ಆಮ್ ನಾಟ್ ರೆಡಿ ಆ್ಯಸ್ ಆಫ್ ನೌ. ಎಂಥ ಕ್ವಾಲಿಟೀಸ್ ಇರುವಂಥ ಹುಡುಗಿ ಬೇಕು ಅಂತ ನಿಮ್ಮನ್ನು ನೀವು ಹೇಳಿದ್ರೆ, ನೀವು ಮದುವೆ ನನ್ನ ಪ್ರೊಫೆಷನ್ನ ಅರ್ಥ ಮಾಡ್ಕೋಬೇಕು, ನಮ್ಮ ಫ್ಯಾಮಿಲಿ ಜೊತೆ ಚೆನ್ನಾಗಿ ಬೆರಿಬೇಕು, ನಮ್ಮ ತಾಯಿನ ಚೆನ್ನಾಗಿ ನೋಡ್ಕೋಬೇಕು, ಅಷ್ಟೇ. ಇಷ್ಟಾದರೆ ಸಾಕು. ಮುಂದಿನ ದಿನಗಳಲ್ಲಿ ಭರತ್ ಅವರ ಒಂದು ಜರ್ನಿ ಹೇಗಿರಬೇಕು ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ರ ಅಂತ? ಲೈಕ್ ಅಂದರೆ ಈಗ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳನ್ನು ಮಾಡ್ತಿರೋದ್ರಿಂದ, ಸೊ ಕನ್ನಡದಲ್ಲೂ ಕೂಡ ಮಾಡ್ತಿರೋದ್ರಿಂದ, ಸೊ ಯಾವ ಥರ ಪ್ಲಾನ್ಸನ್ನು ಹಾಕ್ಕೊಂಡಿದ್ರ? ಪರಭಾಷಾ ನಟ ಅಥವಾ ಚತುರ್ಭಾಷಾ ನಟ ಅಂದ ಮೇಲೆ ಲಾಟ್ ಆಫ್ ಥಿಂಕಿಂಗ್ ಇರುತ್ತೆ. ಬಿಕಾಸ್ ಅಲ್ಲಿನ ಅಭಿಮಾನಿಗಳೇ ಬೇರೆ ಥರ ಇರ್ತಾರೆ, ಇಲ್ಲಿನ ಅಭಿಮಾನಿಗಳು ಬೇರೆ ಥರ ಇರ್ತಾರೆ. ತಮಿಳ್ನಾಡಿಗೆ ಹೋದರೆ ತಮಿಳ್ನಾಡಿನ ಅಭಿಮಾನಿಗಳು ಬೇರೆ ಥರ ಇರ್ತಾರೆ. ಅಲ್ಲಿ ನಿಮ್ಮನ್ನು ನೋಡಿದಾಗ ಮಾತಾಡಿಸುವಂತಹ ವೇ ಆಗಿರ್ಬೋದು, ಅವರು ಆ ನೇಚರ್ ಏನಿರುತ್ತಲ್ಲ ಆ ನೇಚರ್ಗೆ ಹುಗ್ಗೂಡ್ಕೊಂಡಿರ್ತಾರೆ. ಸೊ ನೀವು ಬೇರೆ ಬೇರೆ ಭಾಷೆಗಳಲ್ಲಿ ಸಿನಿಮಾಗಳನ್ನು ಮಾಡ್ತಿರೋದ್ರಿಂದ, ಸೊ ಯಾವ ರೀತಿಯಂಥ ಸಿನಿಮಾಗಳನ್ನು ಕೊಡಬೇಕು ಆ ನೇಚರ್ಗೆ ತಕ್ಕಂಗೆ, ಅಥವಾ ಪ್ಯಾನ್ ಇಂಡಿಯಾ ಭಾಷೆಗಳಲ್ಲೇ ಆ್ಯಕ್ಟ್ ಮಾಡಬೇಕು ಅನ್ನೋಂತಹ ಆಸೆ ಅಂತೂ ಇದ್ದೇ ಇರುತ್ತೆ. ಸೊ ಏನು ಪ್ಲಾನ್ಸ್ ಇಟ್ಕೊಂಡಿರೋ ಮುಂದಿನ ಒಂದು ಜರ್ನಿಯ ಬಗ್ಗೆ? ತುಂಬ ಕನಸುಗಳಿದೆ. ಒಳ್ಳೆಯ ಸ್ಕ್ರಿಪ್ಟ್ಗಳನ್ನ ಮಾಡಬೇಕು. ಆ್ಯಂಡ್ ದೇರ್ ವಾಸ್ ಅ ಟೈಮ್, ಒಂದು ಆಪರ್ಚುನಿಟಿ ಸಿಕ್ಕಿದ್ರೆ ಸಾಕಪ್ಪ ಅನ್ನುವಂಥ ಒಂದು ಫೇಸ್ ಇತ್ತು. ಬಟ್ ಇವಾಗ ಆ ಫೇಸ್ ದಾಟಿ ಬಂದಿದ್ದೀವಿ. ಅವಕಾಶಕ್ಕೇನು ದೇವ್ರ ದಯದಿಂದ ಏನೂ ತೊಂದರೆ ಇಲ್ಲ. ಇವಾಗ ಅಲ್ಲೋಗಿ ಇಲ್ಲೋಗಿ ಕೆಲಸ ಮಾಡೋದಕ್ಕಿಂತ ನನ್ನ ಮೈಂಡಲ್ಲಿರೋದು ಜನರ ಮನಸ್ಸು ಗೆಲ್ಲಬೇಕು, ಒಂದಿಷ್ಟು ಒಳ್ಳೆ ಕಥೆಗಳನ್ನ ಮಾಡಬೇಕು, ಬಾಕ್ಸ್ ಆಫೀಸಲ್ಲಿ ಒಂದಿಷ್ಟು ಡಿಜಿಟ್ಸ್ಗಳು ಬೀಳಬೇಕು ಅಂಥ ಸಿನಿಮಾ ಮಾಡಬೇಕು. ವರ್ಕ್ ಆಗುತ್ತೆ ಅಂತೀರಾ? ಯಾಕಂತಂದರೆ 10 ವರ್ಷಗಳ ಹಿಂದೆ ನೀವು ಬಂದಾಗಿದ್ದವರು ಇರುವಂಥ ಇಂಡಸ್ಟ್ರಿಗೂ ಈಗಿರುವಂಥ ಇಂಡಸ್ಟ್ರಿಗೂ, ಅಭಿಮಾನಿಗಳ ಎಕ್ಸ್ಪೆಕ್ಟೇಷನ್ಸ್ಗೂ ಲಾಟ್ ಆಫ್ ಚೇಂಜಸ್ ಆಗಿದೆ. ನೀವು ಬಂದಾಗ ಸೋಷಿಯಲ್ ಮೀಡಿಯಾ ಇರಲಿಲ್ಲ, ಈಗ ಸೋಷಿಯಲ್ ಮೀಡಿಯಾನೇ ಕಿಂಗ್ ಆಗಿದೆ. ನೀವು ಬಂದಾಗ ಅಭಿಮಾನಿಗಳು ನಿಮ್ಮನ್ನು ನೋಡೋದಕ್ಕೆ, ನಿಮ್ಮ ಜೊತೆ ಸೆಲ್ಫಿ ತೊಗೊಳಕ್ಕಾಗಿರ್ಬೋದು, ಆಟೋಗ್ರಾಫ್ ತೊಗೊಳಕ್ಕಾಗಿರ್ಬೋದು ಕಾಯ್ತಾ ಇರ್ತಿದ್ರು. ಬಟ್ ಈಗ ಪಕ್ಕದಲ್ಲೋದ್ರೂ ಕೂಡ ಎಷ್ಟೋ ಜನರು ಮಾತಾಡ್ಸೋದಿಲ್ಲ. ಏನೆಲ್ಲ ಚಾಲೆಂಜಸ್ ಅಂತ ಅನಿಸುತ್ತೆ ನೀವು ಬಂದಾಗಿರುವಂಥ ಇಂಡಸ್ಟ್ರಿಗೂ ಈಗಿರುವಂತಹ ಇಂಡಸ್ಟ್ರಿಗೂ? ಸೋಷಿಯಲ್ ಮೀಡ್ಯಾದಲ್ಲಿ ಸಾಕಷ್ಟು ವ್ಯತ್ಯಾಸಗಳಾಗಿದೆ ಸರ್. ತುಂಬ ಪವರ್ಫುಲ್ ಆಗಿಬಿಟ್ಟಿದೆ ಸೋಷಿಯಲ್ ಮೀಡ್ಯಾ. ಆ್ಯಂಡ್ ಇಟ್ ಈಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಪ್ಲ್ಯಾಟ್ಫಾರ್ಮ್ ಟು ಪ್ರಮೋಟ್ ಯುವರ್ ಸೆಲ್ಫ್. ಆ ಥರ ಆಗಿದೆ. ಆ್ಯಂಡ್ ಎಷ್ಟೋ ಕಲಾವಿದರು ಆ ಪ್ಲ್ಯಾಟ್ಫಾರ್ಮ್ ಮುಖಾಂತರನೇ ಬಂದಿದ್ದಾರೆ.
ಆ್ಯಂಡ್ ಅಫ್ಕೋರ್ಸ್ ದೇರ್ ಈಸ್ ಕಾಂಪಿಟೇಷನ್, ದೇರ್ ವಿಲ್ ಬಿ ಆಲ್ವೇಸ್ ಕಾಂಪಿಟೇಷನ್. ಯಾವುದೇ ಇಂಡಸ್ಟ್ರಿಲೂ ಹೋದ್ರೂ ಕಾಂಪಿಟೇಷನ್ ಇದ್ದೇ ಇರುತ್ತೆ. ಬಟ್ ಯುವರ್ ಇಂಟೆನ್ಷನ್ ಶುಡ್ ಬಿ ನಾಟ್ ಟು ಕಾಂಪೀಟ್ ವಿತ್ ಅದರ್ಸ್. ನಿನ್ನ ಕಾಂಪಿಟೇಷನ್ ನೀವೇ ಆಗಿರಬೇಕು. ಸೊ ಐ ಆಲ್ವೇಸ್ ಚಾಲೆಂಜ್ ಮೈ ಸೆಲ್ಫ್. ನಾನು ಯಾವತ್ತೂ ಪಾಸಿಟಿವ್ ಆಗಿದ್ದೀನಿ, ಸ್ಟ್ರಾಂಗ್ ಮೈಂಡ್ಸೆಟ್ ಇದೆ, ಮ್ಯಾನಿಫೆಸ್ಟ್ ಮಾಡ್ತಾನೇ ಇದ್ದೀನಿ. ಸೊ ಒಳ್ಳೆ ಕಥೆಗಳಲ್ಲಿ ಒಳ್ಳೆ ರೈಟ್ ಟೈಮ್, ರೈಟ್ ಪೀಪಲ್, ರೈಟ್ ಸ್ಟೋರಿ ಅಲ್ಲಿ ಪ್ಲೇಸ್ ಆಗಬೇಕು. ಅದಕ್ಕೆ ದೇವ್ರ ಸಪೋರ್ಟು ತುಂಬ ಇಂಪಾರ್ಟೆಂಟ್. ಬಿಕಾಸ್ ಹಾರ್ಡ್ ವರ್ಕ್ ಒಂದೇ ಅಲ್ಲ ಸರ್, ಹಾರ್ಡ್ ವರ್ಕ್ ಜೊತೆಗೆ ಲಕ್ಕೂ ತುಂಬ ವೆರಿ ಇಂಪಾರ್ಟೆಂಟ್. ಬಿಕಾಸ್ ಪ್ರತಿಯೊಬ್ಬರು ಹಾರ್ಡ್ ವರ್ಕ್ ಮಾಡ್ತಾರೆ. ದಟ್ಸ್ ವೆರಿ ಬೇರ್ ಮಿನಿಮಮ್. ಪ್ರತಿಯೊಬ್ಬರು ನೀವು ಯಾವುದೇ ಕಲಾವಿದರು ನೋಡಿದ್ರು ಹಾರ್ಡ್ ವರ್ಕ್ ಅನ್ನೋದು ಇಟ್ಸ್ ವೆರಿ ಬೇಸಿಕ್. ಬಟ್ ಅದ್ರ ಜೊತೆಗೆ ಒಂದು ಸ್ವಲ್ಪ ಲಕ್ಕೂ ಸಾಥ್ ಕೊಟ್ಟುಬಿಟ್ರೆ ಐ ಥಿಂಕ್ ಯು ಕ್ಯಾನ್ ವಿನ್ ದ ವರ್ಲ್ಡ್. ಲಕ್ನ ನಂಬ್ತೀರಾ? 100%. I believe in luck, I believe in love, I believe in destiny, everything. 99% ಹಾರ್ಡ್ ವರ್ಕ್ ಇದ್ರು 1% ಲಕ್ ಬೇಕೇ ಬೇಕು ಅಂತೀರಾ ಕೈ ಹಿಡಿಯೋದಕ್ಕೆ? 100% ಬೇಕು ಸರ್. ಯಾವತ್ತಾದರೂ ಅನುಭವ ಆಗಿದೆಯಾ? ಅನುಭವ ಆ ಥರ ಏನೂ ಆಗಲಿಲ್ಲ. ಬಟ್ ಐ ಆಮ್ ಅ ಬಿಲೀವರ್. ಆಗುತ್ತೆ ಒಂದಿನ, ಲಕ್ ಸಾಥ್ ಕೊಡುತ್ತೆ. ಸಿಗಬೇಕಾಗಿರುವಂಥ ಡ್ಯೂಸ್, ಸಿಗಬೇಕಾಗಿರುವಂಥ ರೆಕಗ್ನಿಷನ್ ಸಿಗುತ್ತೆ ಅನ್ನುವಂಥ ಸ್ಟ್ರಾಂಗ್ ನಂಬಿಕೆ ಇದೆ. ಎಸ್. ಈಗ ಏನಾಗ್ತಿದೆ ಅಂತಂದರೆ ಒಂದೆರಡು ಸಿನಿಮಾಗಳನ್ನು ಮಾಡ್ತೀವಿ, ಅದಾದ ನಂತರ ಅವಕಾಶಗಳ ಕೊರತೆ ಆಗುತ್ತೆ. ಸೊ ಫಿನಾನ್ಷಿಯಲ್ ಅಥವಾ ಬ್ಯಾಕ್ ಟು ಬ್ಯಾಕ್ ಈಗ ಒಂದೊಂದು ಸಿನಿಮಾ ರಿಲೀಸ್ ಆಗೋದಕ್ಕೂ ಕೂಡ 2-3 ವರ್ಷಗಳ ಟೈಮ್ ತೊಗೊಳ್ತಾ ಇದೆ. ಸೊ ಒಂದೇ ಸಿನಿಮಾದ ಮೇಲೆ ನಾವು ಡಿಪೆಂಡ್ ಆಗೋದಕ್ಕಾಗಲ್ಲ. ಬಿಕಾಸ್ ನಟರ ಅಂತಂದಮೇಲೆ ನಮ್ಮ ಫಿನಾನ್ಷಿಯಲ್ ಕೂಡ ಫಿಟ್ ಆಗಿರಬೇಕು. ನಿಮ್ಮ ಫಿನಾನ್ಷಿಯಲ್ ಪ್ಲಾನಿಂಗ್ ಏನಿದೆ, ಅಥವಾ ಸಿನಿಮಾ ಬಿಟ್ಟು ಬೇರೆ ಏನಾದರೂ ಉದ್ಯಮದಲ್ಲಿ ಏನಾದರೂ ತೊಡಗಿಸ್ಕೊಂಡಿದ್ದೀರಾ, ಹೆಂಗೆ ಎತ್ತ ಅಂತ? ಸರ್ ಇಲ್ಲ, ಆ್ಯಸ್ ಆಫ್ ನೌ ನಾನು ಇಂಡಸ್ಟ್ರಿ ಬಿಟ್ಟು IT ಇಂಡಸ್ಟ್ರಿ ಬಿಟ್ಟು ಬಂದಿರೋದ್ರಿಂದ ನನಗೆ ಇವಾಗ ಆ್ಯಕ್ಟಿಂಗ್ ಬಿಟ್ಟು ಬೇರೆ ನನ್ನ ಮೈಂಡೆಲ್ಲ ಇಲ್ಲೇ ಇದೆ. ಅಫ್ಕೋರ್ಸ್ ಇಲ್ಲಿ ಬರೋವಂಥ ದುಡ್ಡನ್ನ ಬೇರೆ ಕಡೆ ಒಂದಿಷ್ಟು ಇನ್ವೆಸ್ಟ್ ಮಾಡೋ ಪ್ಲ್ಯಾನ್ ಅಂತೂ ಇದ್ದೇ ಇದೆ. ಬಟ್ ನಾನಿನ್ನೂ ನಾನು ನಿಮ್ಗೆ ಹೇಳ್ದಂಗೆ ಇನ್ನೂ ಐ ಆಮ್ ಸ್ಟಿಲ್ ಅ ನ್ಯೂ ಕಮರ್ ಹಿಯರ್ ಅಂತ ನನ್ನ ಒಂದು ಫೀಲಿಂಗ್. ಮಾಡಬೇಕಾಗಿರೋ ಕೆಲಸ ತುಂಬಾ ಇದೆ. ಸೊ ಒನ್ ಸ್ಟೆಪ್ ಎಟ್ ಅ ಟೈಮ್, ನಿಧಾನವೇ ಪ್ರಧಾನ. ಎಸ್. ಸ್ಟಾರ್ಟಿಂಗ್ ಬಂದಾಗ ಇಂಡಸ್ಟ್ರಿಯಲ್ಲಿ ಎಷ್ಟು ರೆಮ್ಯುನರೇಷನ್ ತೊಗೊಂಡಿದ್ರೆ, ಈಗ ಎಷ್ಟು ತೊಗೊತಾ ಇದ್ರು? ಸರ್, ಅಂಟಿಲ್ ಯು ಮೇಕ್ ಅ ಬಿಗ್ ನೇಮ್ ಹಂಗೆ ಸೈಕಲ್ ಹೊಡಿತಾ ಇರಬೇಕು. ಅಲ್ಲೇ ಸರ್ವೈವಲ್ ಗೇಮ್ ಅಷ್ಟೇ. ನಿಮ್ಗೊಂದು ಸಲ ಒಂದು ಬಾಕ್ಸ್ ಆಫೀಸಲ್ಲಿ ನೀವು ಇಂಡಿವಿಜುವಲ್ ಆಗಿ ಹಿಟ್ ಕೊಟ್ಟು ಬಾಕ್ಸ್ ಆಫೀಸಲ್ಲಿ ಒಂದಿಷ್ಟು ಡಿಜಿಟ್ಸ್ ಬಂದಾಗ ಆವಾಗ ನೀವು ಈ ಪ್ರಶ್ನೆ ಕೇಳಿ, ನಾನು ಹೇಳ್ತೀನಿ. ಇವಾಗ ಎಟ್ ಪ್ರೆಸೆಂಟ್ ಎಲ್ಲ ಬೇರೆ ಬೇರೆ ರಾಜ್ಯದಲ್ಲಿ ಒಂದಿಷ್ಟು ಜನರನ್ನ ಪ್ರೀತಿ ಸಂಪಾದನೆ ಮಾಡ್ತೀನಿ. ದ್ಯಾಟ್ ಈಸ್ ಮೈ ಅರ್ನಿಂಗ್ ರೆಮ್ಯುನರೇಷನ್. ಎಸ್. ಕನ್ನಡದಲ್ಲಿ ಹೊಸ ಸಿನಿಮಾ ರಿಲೀಸ್ಗೆ ರೆಡಿ ಇದೆ ಅಂತ ಕೇಳ್ಪಟ್ಟೆ. ಸೊ ಯಾವಾಗ ಬರುತ್ತೆ, ಭರತ್ ಅವ್ರನ್ನ ಯಾವಾಗ ನೋಡಬಹುದು ಅಂತ, ಮತ್ತೆ ಬೆಳ್ಳಿ ಪರದೆಯಲ್ಲಿ? ಎಸ್, ಒಂದು ಒಳ್ಳೆ ಅದ್ಭುತವಾದಂಥ ಸಿನಿಮಾ ಮಾಡ್ತಾ ಇದ್ದೀನಿ. ಇನ್ನೊಂದು 1 ಮಂತಲ್ಲಿ ನಮ್ಮ ಟೈಟ್ಲ್ ಅನೌನ್ಸ್ ಆಗ್ತಾ ಇದೆ. ಸೊ ಈ ಕತೆ ಕೇಳೋಕೆ ಹೋದಾಗ ನಾನು ಫಸ್ಟ್ ಅವ್ರ ಹತ್ರ ಕೇಳಿದ್ದೆ, ಈ ಸಿನಿಮಾ ಟೈಟ್ಲ್ ಏನು ಅಂತ. ಹೊಸ ತಂಡ, ವೆರಿ ಪ್ಯಾಷನೇಟ್, ಹುಚ್ಚತನ ಇದೆ ಕೆಲಸ ಮಾಡಬೇಕು ಅಂತ. ಟೈಟ್ಲ್ ಏನು ಅಂತ ಕೇಳಿದಾಗ ಟೈಟ್ಲ್ ಹೇಳಿದ್ರು. ಆ ಟೈಟ್ಲ್ ಕೇಳಿದ ತಕ್ಷಣ ಒಂದು ಅಷ್ಟು ಪಾಸಿಟಿವ್ ಆಗಿದೆ ಆ ಟೈಟಲು. ನಾನು ಇದನ್ನು ಕೇಳಿದ ತಕ್ಷಣ ಇದೇನು ಅಪ್ಪು ಸರ್ ಸಿನಿಮಾಗಳ ಟೈಟಲ್ ಥರ ಇದೆಯಲ್ಲ, ಇದು ನನಗೆ ಸಿಕ್ಕಿರೋದು ತುಂಬ ಅದೃಷ್ಟ. ಯಾಕೆ ಅಂತ ನಾನು ಇದು ಮುಂದಿನ ದಿನಗಳಲ್ಲಿ ಹೇಳ್ತೀನಿ. ಒಂದಿಷ್ಟು ವಿಷಯಗಳಿದೆ ಅದ್ರ ಬಗ್ಗೆ ಮಾತಾಡೋದಕ್ಕೆ, ಒಂದಿಷ್ಟು ಅನುಭವಗಳಿದೆ ಆ ಸಿನಿಮಾದಲ್ಲಿ ವರ್ಕ್ ಮಾಡಿರೋದು. ಸೊ ಅದಕ್ಕೆ ಸೂಕ್ತವಾದಂಥ ಟೈಮ್ ಬರುತ್ತೆ, ನಾನು ಆವಾಗ ಖಂಡಿತವಾಗ್ಲೂ ಹೇಳ್ತೀನಿ. ಆ್ಯಂಡ್ ಇದು ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಒಳ್ಳೆ ಸಿನಿಮಾ ಆಗುತ್ತೆ ಫಾರ್ ಶ್ಯೂರ್. ಯಾವ ಮಟ್ಟಕ್ಕೆ ಹೋಗುತ್ತೆ ಅದು ಗೊತ್ತಿಲ್ಲ, ಜನರಿಗೆ ಬಿಟ್ಟಿದ್ದು. ಬಟ್ ಈ ಸಿನಿಮಾ ನೋಡಿದ ಮೇಲೆ ಜನ ಯಾಕೆ ಕನ್ನಡ ಸಿನಿಮಾ ಇಂಡಸ್ಟ್ರಿ ಮರ್ಯಾದೆ ತೆಗೆಯುವಂಥ ಸಿನಿಮಾಗಳು ಯಾಕೆ ಮಾಡ್ತಾರೆ ಅಂತ ಒಂದಿಷ್ಟು ಸಿನಿಮಾಗಳ ಬಗ್ಗೆ ಜನ ಮಾತಾಡ್ತಾರೆ. ಆ ಥರ ಒಂದು ಸಿನಿಮಾ ಆಗಲ್ಲ, ಒಂದು ಒಳ್ಳೆ ಸಿನಿಮಾ ಆಗುತ್ತೆ, ನಮ್ಮ ಮಣ್ಣಿನ ಕತೆ. ಆ್ಯಂಡ್ ನಿಮಗೆಲ್ಲೂ ಬೋರ್ ಆಗೋಲ್ಲ. ಆ್ಯಂಡ್ ಒಂದು ಒಳ್ಳೆ ಪಾಸಿಟಿವಿಟಿ ಇದೆ. ಚಿಕ್ಕ ವಯಸ್ಸಿಂದ ಹಿಡಿದು ದೊಡ್ಡೋರವರೆಗೂ ಈ ಸಿನಿಮಾ ಕೂತ್ಕೊಂಡು ಫ್ಯಾಮಿಲಿ ಸಮೇತ ಕೂತ್ಕೊಂಡು ನೋಡುವಂಥ ಒಂದು ಸಿನಿಮಾ ಆಗುತ್ತೆ. ದಿಸ್ ಐ ಕ್ಯಾನ್ ಅಶ್ಯೂರ್ ಯು. ಅನಿಸುತ್ತಾ ನಿಮಗೆ ಈಗ ಮಾತಾಡ್ತಾ ಹೇಳ್ತಾ ಇದ್ರಲ್ಲ, ಲೈಕ್
ಕನ್ನಡ ಸಿನಿಮಾ ರಂಗದಲ್ಲಿ ಒಂದಷ್ಟು ಸಿನಿಮಾಗಳನ್ನ ಮಾಡುವಂಥವ್ರು, ಶೋಕಿಗೋಸ್ಕರ ಮಾಡುವಂಥವ್ರು, ಎಲ್ಲೋ ಒಂದು ಕಡೆ ಕನ್ನಡ ಸಿನಿಮಾ ರಂಗದ ಘನತೆ ಗೌರವವನ್ನು ಲೆಕ್ಕಿಸದೆ ತಮ್ಮ ತಿರುಕೆ ಶೋಕಿಗೋಸ್ಕರನೇ ಒಂದಷ್ಟು ಹಾಳು ಮಾಡ್ತಾ ಇದ್ದಾರೆ ಕನ್ನಡ ಸಿನಿಮಾ ರಂಗದ ಹೆಸರು ಅಂತ. ಆ ಥರ ಹೇಳೋದಕ್ಕೆ ನಾನು ಇಷ್ಟಪಡಲ್ಲ ಸರ್. ಏನಕ್ಕಂತಂದರೆ ಪ್ರತಿಯೊಬ್ಬರು ಒಂದು ಸಿನಿಮಾ ಮಾಡಬೇಕು ಅಂತಂದರೆ ಯಾರ್ದೋ ಒಬ್ರದ್ದು ಕನಸಾಗಿರುತ್ತೆ. ಒಂದಿಷ್ಟು ಟೆಕ್ನಿಷಿಯನ್ಸ್ ಅದರಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ, ಒಂದಿಷ್ಟು ಆರ್ಟಿಸ್ಟ್ಗಳು ವರ್ಕ್ ಮಾಡ್ತಾ ಇರ್ತಾರೆ. ಓಕೆ, ಈ ಸಿನಿಮಾದಿಂದ ಏನೋ ಒಂದು ಆಗುತ್ತೆ ಅಂತ. ಬಟ್ ಹಾಗಂತ ನೀವು ಜನರಿಗೆ ಇಷ್ಟ ಇಲ್ದಿರೋಂಥ ಸಿನಿಮಾಗಳು ಮಾಡಿದ್ರೆ, ಲೋ ಕ್ವಾಲಿಟಿ ಸಿನಿಮಾಗಳು ಮಾಡಿದ್ರೆ, ಆಬ್ವಿಯಸ್ಲಿ ಒಂದು ಟ್ರೈಲರ್ ಬಂದಾಗ ಅದರ ರೆಸ್ಪಾನ್ಸ್ ಹೆಂಗಿದೆ ಅಂತ ನೀವು ಕಮೆಂಟ್ಸ್ಗಳನ್ನ ಚೆಕ್ ಮಾಡ್ತಾನೆ ಇರ್ತೀರ. ಸೊ ಒಂದಿಷ್ಟು ಕಮೆಂಟ್ಗಳು ಯಾವುದ್ಯಾವುದೋ ಟ್ರೈಲರ್ಗಳಿಗೆ ಬಂದಿರುವಂಥದ್ದು ನಾನು ನೋಡಿದ್ದೀನಿ ಕೆಲವೊಂದು ಸಿನಿಮಾಗಳಿಗೆ. ಸೊ ಆ ಥರ ಸಿನಿಮಾ ಆಗಲ್ಲ, ಒಂದು ಒಳ್ಳೆ ರೆಸ್ಪಾನ್ಸ್ ಸಿಗುವಂಥ ಸಿನಿಮಾ ಆಗುತ್ತೆ ಅನ್ನೋ ನಂಬಿಕೆ. ಅಂದರೆ ನೀವು ಹೇಳೋ ಪ್ರಕಾರ ಮಾಡೋದು ಮಾಡ್ತಿದ್ದೀರಾ, ಸ್ವಲ್ಪ ನೋಡಿಕೊಂಡು ಅಭಿಮಾನಿಗಳ ಅಭಿರುಚಿಗೆ ತಕ್ಕಂತೆ ಮಾಡಿ ಅಂತ ಹೇಳ್ತಾ ಇದ್ದೀರಾ. ಯಾಕಂತಂದ್ರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಅವರಿಗೆ ಅಡ್ವೈಸ್ ಕೊಡೋಷ್ಟು ದೊಡ್ಡವನು ನಾನಲ್ಲ. ಬಟ್ ಡೆಫಿನೆಟ್ಲಿ ಎಲ್ಲಿ ಚೇಂಜಸ್ ಇರುತ್ತೋ ಅಲ್ಲಿ ಡೆಫಿನೆಟ್ಲಿ ದೇರ್ ಇಸ್ ಅ ಸ್ಕೋಪ್ ಫಾರ್ ಗ್ರೋತ್. ಬೆಳವಣಿಗೆ ಅಂತೂ ಆಗಲೇಬೇಕು. ಈಗ ನಾವು ಎಲ್ಲ ಮಾಡಿದ್ದೀವಿ ಅನ್ನೋಂಥ ಮೈಂಡ್ಸೆಟ್ ಇಟ್ಕೊಂಡ್ರೆ ದೇರ್ ಇಸ್ ನೋ ಸ್ಕೋಪ್ ಫಾರ್ ಗ್ರೋತ್. ಸೊ ಒಂದಿಷ್ಟು ಬದಲಾವಣೆಗಳು ಆದರೆ ಗ್ರೋತ್ ಖಂಡಿತವಾಗ್ಲೂ ಇರುತ್ತೆ. ಒಂದಿಷ್ಟು ಹೊಸಬರು ಬರಬೇಕು ಸರ್ ಸಿನಿಮಾ ಇಂಡಸ್ಟ್ರಿಗೆ. ಅವರು ಫಿಲ್ಮ್ ಬ್ಯಾಕ್ಗ್ರೌಂಡ್ ಅವ್ರು ಬರ್ತಾರೋ ಅಥವಾ ಏನು ಇಲ್ಲದೆ ಒಬ್ಬ ಬ್ಯಾಕ್ಗ್ರೌಂಡ್ ಇಲ್ಲದೆ ಬರ್ತಾರೋ, ದ್ಯಾಟ್ ಶುಡ್ ನಾಟ್ ಮ್ಯಾಟರ್. ಅವರಲ್ಲಿ ಪೊಟೆನ್ಷಿಯಲ್ ಇದೆಯಾ, ಅವ್ರು ಪ್ರಾಮಿಸಿಂಗ್ ಅನ್ನಿಸ್ತಾರ, ಯಾವುದೊಂದು ಒಂದು ಆ್ಯಕ್ಟ್ರನ್ನ ನೋಡಿದಾಗ ಸೊ ಅವರಲ್ಲಿ ಆ ಶಕ್ತಿ ಇದೆ ಅಂತ ಗೊತ್ತಾದಾಗ ಇಂಡಸ್ಟ್ರಿ, ಮೀಡಿಯಾ, ಜನ ಎಲ್ಲರೂ ಸೇರಿ ಬೆಳೆಸೋವಂಥ ಪ್ರಯತ್ನ ಮಾಡಬೇಕು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ.